ಸೋಮರಪೇಟೆಯ ಎಡವನಾಡು ಮೀಸಲು ಅರಣ್ಯದ ಕಾಜೂರಿನಲ್ಲಿ ಕಳೆದ 3 ತಿಂಗಳ ಹಿಂದೆ ನಡೆದ ಮರಗಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖಾ ತಂಡ ಪ್ರಕರಣವನ್ನು ಭೇದಿಸುವಲ್ಲಿ ವಿಳಂಬ ನೀತಿಯನ್ನು ಅನುಸರಿಸಿದ್ದು, ಇದೀಗ ಆರೋಪಿಗಳನ್ನು ಬಿಟ್ಟು ಇಲಾಖಾ ಸಿಬ್ಬಂದಿಗಳ ವಿರುದ್ಧವೇ ಪ್ರಕರಣವನ್ನು ಹೆಣೆಯಲು ಮುಂದಾಗಿರುವ ಅಂಶ ಬೆಳಕಿಗೆ ಬಂದಿದೆ. ಕಾಜೂರು ಮರಗಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರ್ಆರ್ಟಿ ಸಿಬ್ಬಂದಿ ವಿನೋದ್ ಸೇರಿದಂತೆ 9 ಮಂದಿ ಆರೋಪಿಗಳ ವಿರುದ್ಧ ಮೊಕದ್ದಮೆ ದಾಖಲಾಗಿತ್ತು. ಹೆಚ್ಚಿನ ತನಿಖೆಗಾಗಿ ಎಸ್ಐಟಿ ತನಿಖಾ ತಂಡವನ್ನು ರಚನೆ ಮಾಡಲಾಗಿತ್ತು. ಡಿವೈಎಸ್ಪಿ ನೆಹರು ನೇತೃತ್ವದ ತಂಡಕ್ಕೆ ತನಿಖೆಯ ಜವಾಬ್ದಾರಿಯನ್ನು ವಹಿಸಲಾಗಿತ್ತು. ಆದರೆ ತನಿಖಾ ತಂಡ ರಚಿಸಿ 100 ದಿನ ಕಳೆದರೂ ತನಿಖೆಯಲ್ಲಿ ಯಾವುದೇ ಪ್ರಗತಿ ಕಾಣ್ತಾ ಇಲ್ಲ. ತನಿಖಾ ತಂಡ ವರದಿ ನೀಡಲು ಕೇವಲ 1 ತಿಂಗಳ ಗಡುವು ಪಡ್ಕೊಂಡಿತ್ತು. ಆದರೆ 100 ದಿನಗಳ ಕಾಲ ಕಳೆದರೂ ಇಲಾಖಾ ಸಿಬ್ಬಂದಿಗಳ ಮನೋಸ್ಥೈರ್ಯ ಕುಸಿತಾ ಇದ್ದು, ಅದರಲ್ಲೂ ಕೆಳಹಂತದ ಸಿಬ್ಬಂದಿಗಳ ಮೇಲೆ ಮಾತ್ರ ಹಿರಿಯ ಅಧಿಕಾರಿಗಳು ವಿಚಾರಣೆ ಕೈಗೊಳ್ತಾ ಇದ್ದಾರೆ ಎಂಬ ಇಲಾಖೆಯಲ್ಲಿ ಮಾತುಗಳು ಕೇಳಿ ಬರ್ತಾ ಇವೆ. ತನಿಖಾ ತಂಡದ ಎಎಸ್ಎಫ್ ಗಾನವಿ ಅವರು ತನಿಖೆಯನ್ನು ಕೈಗೊಂಡಿದ್ದರು. ಆದರೆ 100 ದಿನಗಳಾದರೂ ತನಿಖೆಯ ಪ್ರಗತಿಯಲ್ಲಿದೆ ಎಂಬ ವರದಿ ಕೇಳಿ ಬರ್ತಾ ಇದೆ ಹೊರತು ಪ್ರಕರಣಕ್ಕೆ ಯಾವುದೇ ಸ್ಪಷ್ಟತೆ ಕಾಣ್ತಾ ಇಲ್ಲ. ಆದರೂ ಆರೋಪಿಗಳನ್ನು ಈವರೆಗೆ ತನಿಖೆ ಕೈಗೊಳ್ಳದೆ ಇಲಾಖಾ ಸಿಬ್ಬಂದಿಗಳನ್ನೇ ವಿಚಾರಣೆ ಮಾಡಲಾಗ್ತಾ ಇದೆ. ಆದರೆ ಪ್ರಕರಣವನ್ನು ಭೇದಿಸುವಲ್ಲಿ ತಮ್ಮ ಜೀವದ ಹಂಗನ್ನ ತೊರೆದು ಕರ್ತವ್ಯ ನಿರ್ವಹಿಸಿದ್ದ ಸಿಬ್ಬಂದಿಗಳ ವಿರುದ್ಧವೇ ಕ್ರಮ ಜರುಗಿಸುವ ಕುರಿತು ಮಾತು ಕೇಳಿ ಬರ್ತಾ ಇವೆ. ಹೀಗಾಗಿ ಸಾರ್ವಜನಿಕ ವಲಯದಲ್ಲಿ ಪ್ರಕರಣದ ಕುರಿತು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿದೆ, ಈ 1-2 ತಿಂಗಳ ಹಿಂದೆ ಕಾಜೂರು ವಿಭಾಗದಲ್ಲಿ ಅರಣ್ಯ ಇಲಾಖೆಯಲ್ಲಿ ಅಕ್ರಮವಾಗಿ ಕಡಿತಲೆಯನ್ನು ಮಾಡಿ ಅನೇಕ ತೇಗದ ಮರಗಳನ್ನು ಮಾರಣಹೋಮ ಮಾಡಿ ಕಳ್ಳ ಸಾಗಾಣಿಕೆ ಮಾಡಿದಂತಹ ವಿಚಾರಕ್ಕೆ ಸಂಬಂಧಿಸಿದಂತೆ SITಯನ್ನು ರಚನೆ ಮಾಡಲಾಯಿತು. ಆ SITಯ ತನಿಖೆ ಎತ್ತ ಸಾಗಿದೆ ಅಂತ ಅನ್ನೋದಾಗಲಿ, ಅಥವಾ ಅದರ ಪ್ರಗತಿ ಆಗಲಿ, ಅಥವಾ ಆ ಒಂದು ಕೇಸ್ನಲ್ಲಿ ಇದ್ದಂಥ ಸುಮಾರು 15 ಜನಗಳಿಗೂ ಹೆಚ್ಚು ಇದ್ದಂಥ ಈ ಏನು ಆರೋಪಿಗಳಿದ್ದರು ಅವರ ಮಗಳ ಬಗ್ಗೆ ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳ ಬಗ್ಗೆ ಆಗಲಿ ಯಾವುದೂ ಕೂಡ ಇವತ್ತು ನಿಗೂಢವಾಗಿರ್ತಕ್ಕಂಥದ್ದು ಜನರಲ್ಲಿ ಒಂದು ರೀತಿಯಾದ ಕಳವಳವನ್ನು ಮೂಡಿಸ್ತಾ ಇದೆ. ನಮ್ಮ ಸೋನಾಲ್ ರುಷ್ಟಿ ಅವರು, ನಮ್ಮ ಸಂರಕ್ಷಣಾಧಿಕಾರಿಗಳು ಮೊನ್ನೆ ಸುದ್ದಿಗೋಷ್ಠಿಯನ್ನು ಕರೆದು ಸುಮಾರು 3 ಜನ ಅರಣ್ಯ ಸಿಬ್ಬಂದಿಗಳನ್ನು ತಾವು ಅಮಾನತು ಮಾಡಿರುವುದಾಗಿ ಆದೇಶ ಮಾಡಿರುವುದಾಗಿ ಒಂದು ಪ್ರೆಸ್ ಮೀಟ್ನಲ್ಲಿ ಒಂದು ವಿಚಾರವನ್ನು ಪ್ರಕಟ ಮಾಡ್ತಾರೆ. ಆದರೆ ಇದು ಎಂತಹ ಒಂದು ವಿಪರ್ಯಾಸದ ವಿಚಾರ ಅಂತಂದರೆ, ಈ ಮರ ಕಡಿತಲೆಗೆ, ತ್ಯಾಗದ ಮರದ ಕಡಿತಲೆಗೆ ಸಂಬಂಧಪಟ್ಟಂಥ ವಿಚಾರಕ್ಕೆ ಸಂಬಂಧಿಸಿದಂಥ ವಿಚಾರ ಇದಲ್ಲ. ಅದರ ಬದಲಾಗಿ ಈ ಹಿಂದೆ ಎಡವಾರೆ ಭಾಗದಲ್ಲಿ ಏನು ಮರದ ಅಪಾಯದ ಅಂಚಿನಲ್ಲಿ ಬೀಳ್ತಾ ಇದ್ದಂಥ ಮರಗಳನ್ನು ಕಡಿದು ಅವುಗಳನ್ನು ಅಕ್ರಮವಾಗಿ ಬೇರೆಯವರೆಗೆ ಸಾಗಿಸಿದಂಥ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೆಲವು ಅರಣ್ಯ ಸಿಬ್ಬಂದಿಗಳನ್ನು ಅಮಾನತು ಮಾಡಿರ್ತಕ್ಕಂಥ ಕೆಲಸ ಇದಾಗಿದೆ. ಆದರೆ ಇದನ್ನು ಈ SITಯ ವರದಿಯನ್ನು ತೆಗೆದುಕೊಂಡು ಮಾಡಿರ್ತಕ್ಕಂತಹ ಒಂದು ಅಮಾನತು ಅಂತ ಹೇಳಿ ಬಿಂಬಿಸಲಾಗ್ತಾ ಇದೆ. ಈ ಇಲಾಖೆ ಭಾಳ ನಿಗೂಢವಾಗಿ, ಒಂದು ರೀತಿ ವಿಸ್ಮಯಕಾರಿಯಾಗಿ ನಮಗೆ ಇವತ್ತು ಕಾಣಿಸ್ತಾ ಇದೆ. ಇಲ್ಲಿ ನಡೀತಾ ಇರ್ತಕ್ಕಂಥ ಈ ಹಿಂದೆ ಒಬ್ಬ ನಮ್ಮ ಏನು ಸ್ಕ್ವಾಡ್ನಲ್ಲಿ ಇದ್ದಂತಹ ಒಂದು ಅಧಿಕಾರಿ ನಮ್ಮ ರೈತರಿಗೆ ಅನೇಕ ರೀತಿಯಾದಂಥ ತೊಂದರೆಯನ್ನು ಕೊಟ್ಟಿರ್ತಕ್ಕಂಥದ್ದು ನಾನು ಕಂಡಲ್ಲಿ ಹೋದಲ್ಲೆಲ್ಲ ಕೂಡ ನನ್ನ ಗಮನಕ್ಕೆ ಬಂದಿದೆ. ಅಧಿಕಾರಿಗಳು ಏನು ತಮ್ಮ ಸ್ವಂತ ಮರಗಳನ್ನು, ತಮ್ಮ ಹಕ್ಕಿನಲ್ಲಿರ್ತಕ್ಕಂಥ ಮರಗಳನ್ನು ಕಡಿದು ಕೇವಲ ಒಂದು ಬಾಗಿಲು ಚೌಕಟ್ಟುಗಳನ್ನು ಮಾಡಿರ್ತಕ್ಕಂಥವರಿಗೆ ಕೆಲವು ಮರದ ಪರಿಕರಗಳನ್ನು ವಶಪಡಿಸ್ಕೊಂಡು ಅವರಿಗೆ ಮೊಕದ್ದಮೆಯನ್ನು ಹಾಕುವುದು, ಫೈನನ್ನು ಹಾಕಿ ಬಹಳ ಕಷ್ಟ ಕೊಟ್ಟಿರ್ತಕ್ಕಂಥದ್ದು ಕೂಡ ನೋಡ್ತೇವೆ. ಆದರೆ ನಮಗೆ ಇತ್ತೀಚೆಗೆ ತಿಳಿದು ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಇದು ಇಲಾಖಾ ಅಧಿಕಾರಿಗಳಿಗೆ ಅವರ ಮಧ್ಯೆ ಇರ್ತಕ್ಕಂತಹ ಒಂದು ವೈಮನಸ್ಯದ ಪರವಾಗಿ ಅಥವಾ ತಮ್ಮ ಕಚೇರಿಯಲ್ಲಿ ಇರಬಹುದಾದಂಥ ಭಿನ್ನಾಭಿಪ್ರಾಯಗಳನ್ನು ತಮ್ಮ ಮೂಗಿನ ನೇರಕ್ಕೆ ತಂದುಕೊಳ್ಳುವ ಸಲುವಾಗಿ ನಡೆದಿರ್ತಕ್ಕಂಥ ಹುನ್ನಾರ ಅಂತ ಅನ್ನೋದನ್ನು ಕೂಡ ನಾನು ಇವತ್ತು ತಿಳಿಯ ಬಯಸ್ತಾ ಇದ್ದೇನೆ. ಸ್ಪೆಷಲ್ ರಿಪೋರ್ಟ್ ದುಷ್ಯಂತ್ ಕುಮಾರ್, ಗಣಗೂರು.